ಈ 7 ಬ್ಲೌಸಸ್ಗಳೆಲ್ಲವೂ ಕೂಡ ಫಾರಿನ್ ಕಸ್ಟಮರ್ಸ್ದು. ಎಲ್ಲನೂ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಈಗ ತೋರಿಸ್ತಾ ಇರೋ ಬ್ಲೌಸು ಆ್ಯಕ್ಚುಲಿ ಹ್ಯಾಂಡ್ ವರ್ಕ್ ಇತ್ತು. ಅವರು ನಮಗೆ ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ತುಂಬಾ ಚೆನ್ನಾಗಿ ಬಂದಿದೆ ಮಿಷಿನ್ ವರ್ಕಲ್ಲಿ. ಇದನ್ನು ಯಾವ ಥರ ಮಾರ್ಕ್ ಮಾಡಿದ್ದೀನಿ ಅಂತ ಗೊತ್ತಾ? ಮಾರ್ಕಿಂಗ್ ವಿಡಿಯೋ ನೋಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಈ ಬ್ಲೌಸು ಆ್ಯಕ್ಚುಲಿ ನನ್ನ ಫ್ರೆಂಡ್ ಬ್ಲೌಸು. ಅವಳಿಗೆ ಆಲ್ಮೋಸ್ಟ್ ಎಲ್ಲವೂ ಕೂಡ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತಾ ಇದ್ದೆ. ಈ ಸರಿ ಒಂದು ಪ್ಯಾಟ್ರನ್ ಬ್ಲೌಸು ರೆಡಿ ಮಾಡಿಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಆ್ಯಕ್ಚುಲಿ ಇವಾಗ ಇದು ಎಲ್ಲ ಏನು ಮಾಡ್ತಿದ್ದೀವಿ, ಒಂದು 7 ಬ್ಲೌಸಸ್ ಇತ್ತು. ಇದೆಲ್ಲ ಅಮೇರಿಕಾ ಕಸ್ಟಮರ್ದು. ಆ್ಯಕ್ಚುಲಿ ಇವರು ನಮಗೆ ರೆಗ್ಯುಲರಾಗಿ ಆರ್ಡರ್ ಕೊಡ್ತಾ ಇರ್ತಾರೆ. ಇನ್ನೂ ಕೂಡ ಅವ್ರದ್ದು ಬಟ್ಟೆಗಳಿದೆ ಸ್ಟಿಚ್ ಮಾಡೋವಂಥದ್ದು. ಅವರು ಯಾವಾಗ ಯಾವ್ಯಾವ ಬಟ್ಟೆನ ಸ್ಟಿಚ್ ಮಾಡೋಕ್ಕೆ ಹೇಳ್ತಾರೆ ಆವಾಗ ನಾವು ಅದನ್ನು ಸ್ಟಿಚ್ ಮಾಡಿ ಕಳಿಸ್ಕೊಡ್ತೀವಿ. ಆ್ಯಕ್ಚುಲಿ ಈ ಟೈಮ್ ಬಂದು ಅವ್ರದ್ದು ಏನೋ ಈವೆಂಟ್ ಇದೆ ಅನಿಸುತ್ತೆ. ಒಂದು 7 ಬ್ಲೌಸಸ್ಸು ಸ್ವಲ್ಪ ಎಲ್ಲ ಕಲರ್ ಚೇಂಜ್ ಇತ್ತು, ಒಂದೇ ಪ್ಯಾಟ್ರನು ಎಲ್ಲ. ಇದು ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ನಾರ್ಮಲ್ ಬ್ಲೌಸಸ್ಸೇ. ಒಂದು ಇಬ್ಬರಿಗೆ ಮಾತ್ರನೇ ಒಂದು ಈಗ ಏನು ತೋರಿಸ್ತಾ ಇದ್ದೀನಿ ಆ ಪೆಟಿಕೋಟು ನಾವು ಸ್ಟಿಚ್ ಮಾಡಿರೋದು. ಅಂದರೆ ಸ್ವಲ್ಪ ಅವರು ದಪ್ಪ ಇದ್ರು ಅಂತ ಹೇಳಿ ಅವರಿಗೆ ರೆಡಿಮೇಡ್ ಅಲ್ದಿರ ನಾವು ಸ್ಟಿಚ್ ಮಾಡಿ ಪೆಟಿಕೋಟು ವಿತ್ ಬ್ಲೌಸು ಎರಡೂ ಕೂಡ ಕಳಿಸ್ತಾ ಇದ್ದೀವಿ. ಇನ್ನು ಮಿಕ್ಕಿರೋ ಬ್ಲೌಸಸ್ ಏನಿದೆ ಅದಕ್ಕೆಲ್ಲರಿಗೂ ನಾರ್ಮಲ್ ಸೈಜ್ ಇರೋರಿಗೆ ರೆಡಿಮೇಡ್ ಪೆಟಿಕೋಟ್ ತೊಗೊಂಡು ಕಳಿಸ್ತಾ ಇದ್ದೀನಿ. ಅಂದರೆ ಬ್ಲೌಸಸ್ ಎಲ್ಲ ನನ್ನ ಹತ್ರನೇ ಇದ್ದಿದ್ದರಿಂದ ಅವರು ನೀವೇ ಪೆಟಿಕೋಟು ಕೂಡ ಎಲ್ಲ ಮ್ಯಾಚ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದರು. ಹಾಗಾಗಿ ನಾನೇ ಎಲ್ಲ ಪರ್ಚೇಸ್ ಮಾಡಿ ಇನ್ನು ಮಿಕ್ಕಿರೋದೆಲ್ಲ ಪೆಟಿಕೋಟ್ ಸ್ಟಿಚ್ ಮಾಡಿ ಬ್ಲೌಸಸ್ ಎಲ್ಲ ನಾವೇ ಸ್ಟಿಚ್ ಮಾಡಿ ಅವರವರು ಪ್ಯಾಕ್ ಮಾಡಿ ಕಳಿಸಿದ್ರು. ಅವ್ರ ನೇಮ್ ಬರೆದ್ಬಿಟ್ಟು ಯಾರ್ಯಾರ್ದು ಬ್ಲೌಸು ಅಂತ ಹೇಳಿ ಕಳಿಸಿದ್ರು. ಆಮೇಲೆ ನೆಕ್ಸ್ಟು ನನಗೆ ಅವರು ವಾಟ್ಸಪ್ಪಲ್ಲಿ ಇದು ಕಳಿಸ್ತಾರೆ, ಅಂದರೆ ಮೆಜರ್ಮೆಂಟ್ಸ್ ಎಲ್ಲ ಕಳಿಸ್ತಾರೆ. ಯಾವ್ಯಾವ ಮೆಜರ್ಮೆಂಟಿಗೆ ಯಾವ್ಯಾವ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಎಲ್ಲನೂ ಸ್ಟಿಚ್ ಮಾಡಿಸಿ ಇವತ್ತು ಇದನ್ನು ಆ್ಯಕ್ಚುಲಿ ಚೆನ್ನಾಗಿ ಕಳಿಸ್ಬೇಕಿತ್ತು. ಅದು ಅವರು ಕಸ್ಟಮರ್ಸ್ ಎಲ್ಲರೂ ಕೂಡ ಅಮೇರಿಕಾದವರಂತೆ. ಅವರು ಚೆನ್ನೈಗೆ ಕಳಿಸಿ ಇದನ್ನು ಅಲ್ಲೇನೋ ಈವೆಂಟ್ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಇದನ್ನೆಲ್ಲ ಇವಾಗ ಕಳಿಸ್ತಾ ಇದ್ದೀವಿ. ಚೆಕ್ ಮಾಡಿ ಯಾರ್ಯಾರು ಮೆಜರ್ಮೆಂಟಿಗೆ ಅಂತ ಹೇಳಿ ಚೆಕ್ ಮಾಡಿ ನಾನು ಕಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ಇವಾಗ ನಮ್ಮ ಇಂಡಿಯನ್ಸೇ ಎಲ್ಲ ವೆಸ್ಟರ್ನ್ ಸ್ಟೈಲಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ನೋಡಿ. ಫಾರಿನರ್ಸ್ ಅಟ್ಲೀಸ್ಟ್ ಅವರು ಸ್ಯಾರಿ ಉಟ್ಕೊಳ್ಳೋ ಥರ ನಮ್ಮ ಭಾರತೀಯ ಸಂಸ್ಕೃತಿನ ಒಂದು ಅಲ್ಪ ಸ್ವಲ್ಪನಾದರೂ ಅವ್ರು ಫಾಲೋ ಮಾಡ್ತಾ ಇದ್ದಾರೆ. ನಮ್ಮವರೆಲ್ಲರೂ ಏನಾಗಿದೆ ಅಂತಂದರೆ ಎಲ್ಲರೂ ಈ ಪಾಶ್ಚಾತ್ಯ ಸಂಸ್ಕೃತಿನ ತುಂಬ ಫಾಲೋ ಮಾಡ್ತಾರೆ. ನಾವೆಲ್ಲರೂ ನಮ್ಮಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಯಾರಿಗೂ ಹೇಳೋ ಅವಶ್ಯಕತೆಯೇ ಇಲ್ಲ. ನಾವು ಮೊದಲು ಸ್ಟಾರ್ಟ್ ಮಾಡೋಣ, ನಮ್ಮ ಭಾರತೀಯ ಸಂಸ್ಕೃತಿನ ಪರಂಪರೆನ ಉಳಿಸೋಣ. ಈ ಕೆಲಸದಲ್ಲಿ ಸಮ್ಟೈಮ್ಸು ಯಾರೇ ತಪ್ಪು ಮಾಡಿದ್ರೂ ಕೂಡ ನಾವೇ ಹೊಣೆಗಾರರಾಗಿರ್ತೀವಿ. ಯಾಕಂದರೆ ಈ ಟೈಮ್ ಏನಾಯಿತು ಅಂದರೆ ಒಂದು ಕಸ್ಟಮರು ನಮಗೆ ಹ್ಯಾಂಡ್ ವರ್ಕಿಗೆ ಹೇಳಿದರು. ಒಂದು ಫಂಕ್ಷನ್ ಇತ್ತು ಅಂತ ಹೇಳಿ ಹ್ಯಾಂಡ್ ವರ್ಕ್ ಮಾಡೋಕ್ಕೆ ಹೇಳಿದರು. 3 ಡೇಸ್ ಮುಂಚೆ ಕೊಟ್ಟಿದ್ದರು. ನನಗೆ ಸಾಟರ್ಡೆ ಡೆಲಿವರಿ ಕೊಡೋಕ್ಕೆ ಹೇಳಿದರು. ಹ್ಯಾಂಡ್ ವರ್ಕು ಸ್ವಲ್ಪ ಅವರು ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡಬೇಡಿ, ಜರ್ದೋಸಿ ಥ್ರೆಡ್ ಅಷ್ಟೇ ಯೂಸ್ ಮಾಡಿ ನಮಗೆ ರೆಡಿ ಮಾಡಿಕೊಡೋಕ್ಕೆ ಹೇಳಿದರು. ಸರಿ ಅಂತ ನಾನು ಹ್ಯಾಂಡ್ ವರ್ಕ್ ಮಾಡೋರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅವ್ರ ಹತ್ರ ಕನ್ಫರ್ಮ್ ಮಾಡಿಕೊಂಡೇ ತೊಗೊಂಡೆ. ಅವರು ಸರಿ ಮಾಡಿಕೊಡ್ತೀನಿ ಸಾಟರ್ಡೆ ಅಷ್ಟರಲ್ಲಿ ಅಂತ ಹೇಳಿದ ಮೇಲೇ ನಾನು ಬಟ್ಟೆನ ತೊಗೊಂಡಿದ್ದು, ಇಲ್ಲಾಂದಿದ್ರೆ ತೊಗೊತಾ ಇರಲಿಲ್ಲ. ಅವರು ಡಿಲೇ ಮಾಡಿ ಮಾಡಿಕೊಡ್ಲೇ ಇಲ್ಲ. ಫೈನಲ್ ಮೂಮೆಂಟಲ್ಲಿ ಆ ನೈಟು ನಾನು ಹಾಗೆ ಇಸ್ಕೊಂಬರಿಸ್ದೆ, ಸ್ಲೀವ್ ಬೇಡ ಅಂತ. ಬಟ್ ಸ್ಲೀವಿಗೆ ಔಟ್ಲೈನ್ ಎಲ್ಲ ಕೊಟ್ಬಿಟ್ಟಿದ್ರು. ಬಿಕಾಸ್ ಇದು ಸ್ಯಾರಿ ಬ್ಲೌಸು ಎಲ್ಲ ಗೋಲ್ಡ್ ಕಲರೇ ಇರೋದ್ರಿಂದ ನೈಟಲ್ಲಿ ವರ್ಕ್ ಮಾಡೋಕ್ಕೆ ಅವ್ರಿಗೆ ಕಾಣಿಸ್ತಾನೆ ಇಲ್ಲ ಸ್ವಲ್ಪನೂ. ಸೊ ಅರ್ಧಂಬರ್ಧ ಮಾಡಿದ್ದಾರೆ. ಏನು ಮಾಡೋದು? ನಾನು ಒಂದು ಆಪ್ಷನ್ ಕೊಟ್ಟೆ, ನೋಡಿ ಈ ಥರ ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ ಇದೆ ನನ್ನ ಹತ್ರ, ನಿಮ್ಮ ಸ್ಯಾರಿಗೆ ಕಾಂಟ್ರಾಸ್ಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದನ್ನು ಸದ್ಯಕ್ಕೆ ಮಾಡ್ಕೊಳ್ಳಿ, ಮತ್ತು ನಾನು ನಾಳೆ ರೆಡಿ ಮಾಡಿಕೊಡ್ತೀನಿ ಅಂತ. ಬಟ್ ಅವರು ಇಲ್ಲ ಸ್ಯಾರಿದೆ ಮಾಡಿಕೊಡಿ, ಆದಷ್ಟು ಟ್ರೈ ಮಾಡಿ ಅಂತ ಹೇಳಿದರು. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಅವ್ರ ಹ್ಯಾಂಡ್ ವರ್ಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊಟ್ಟು ಮತ್ತು ಸ್ಲೀವ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿಸಿ ವರ್ಕು. ಬೆಳಗ್ಗೆ ಬೇಗ ಬಂದು ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ, ಅದು ಮಧುಬಾಲ ಪ್ಯಾಟ್ರನು ಫ್ರಂಟ್ ಹುಕ್ಕು ರೆಡಿ ಮಾಡಿ ಕೊಟ್ಟೆ. ಫೈನಲಿ ಕಸ್ಟಮರ್ ಸ್ಯಾಟಿಸ್ಫೈ ಆದರು. ನೀವು ಇದೇ ಥರ ಸಿಚುವೇಶನ್ ಫೇಸ್ ಮಾಡಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಂಡೇ ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ. ಹೋದ ಸಂಡೇ ಮಕ್ಕಳು ಸ್ಯಾಂಡ್ವಿಚ್ ಬೇಕು ಅಂತಿದ್ರು, ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೋಗೋಕ್ಕಾಗಲಿಲ್ಲ, ಕೆಲಸ ಇತ್ತು, ಹೋಗೋಕ್ಕಾಗಿಲ್ಲ. ಸೊ ಮತ್ತು ಏನಕ್ಕೆ ಅವ್ರ ಆಸೆ ನಿರಾಸೆ ಮಾಡಬೇಕು ಅಂತ ನಾನೇ ಟ್ರೈ ಮಾಡೋಣ ಅಂತ ಮಾಡಿದೆ. ಕಾರ್ನ್ ಎಲ್ಲ ಇತ್ತು, ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು. ಸೊ ಮಾಡಿದೆ, ತುಂಬಾ ಚೆನ್ನಾಗಿ ಬಂತು, ಮಕ್ಳಿಗೂ ಕೂಡ ಖುಷಿ ಆಯಿತು. ಈಗ ಚೆಸ್ಟ್ ಮೆಜರ್ಮೆಂಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ನೋಡಿ, ಇದು ಕರೆಕ್ಟಾಗಿ ಹಿಂದೆ ಇಲ್ಲ, ಕರೆಕ್ಟಾಗಿ ಓಕೆನಾ. 39.5 39.5 ಇವಾಗ ಮಿಡಲ್ ಚೆಸ್ಟ್ ಫುಲ್ ಬಸ್ಟ್
ಅದು ಹಿಂದೆ ನೋಡಿ ಸ್ವಲ್ಪ ಡೌನ್ ಮಾಡಿ. ವೇಸ್ಟ್ ಮೆಜರ್ಮೆಂಟ್ ತಗೋಬೇಕಾದ್ರೆ ಏನ್ ಗೊತ್ತಾ, ನೋಡಿ ಈ ತರ ವೇಸ್ಟ್ ಮೆಜರ್ಮೆಂಟ್ ತಗೊಳ್ತೀರಾ, ಬಟ್ ಇಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಲ್ಲ. ನಾವು ಸ್ಟಿಚಿಂಗ್ ಮಾಡಿದ್ರೆ ಲೂಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವ್ರನ್ನ ಸ್ವಲ್ಪ ತಿರ್ಗಿಸ್ಬಿಡಿ. ಸೈಡ್ ಇಂದ ಇಟ್ಕೊಳ್ತೀನಿ. ಓಕೆನಾ? ಇವರಿಗೆ 35.5 35ವರೆಗೆ ಬರ್ತದೆ. ಇನ್ ಕೇಸ್ ನಾವು ಹಿಂಗೆ ಇಟ್ಕೊಂಡು ತಗೊಳಕ್ ಹೋಗ್ತೀವಿ, ಅವಾಗ ನೋಡಿ 36 ಆ ಥರ ಇಲ್ಲಿ ಇಟ್ಕೊಂಡು ತಗೊಳಕ್ಕಾಗಲ್ಲ. ಅವ್ರಿಗೂ ಕಂಫರ್ಟಬಲ್ ಫೀಲ್ ಇರಲ್ಲ, ನಮಗೂ ಕಂಫರ್ಟಬಲ್ ಇರಲ್ಲ. ಓಕೆನಾ? ಆ ಥರ ಕೂಡ ನೀವು ಕೈ ಫೋಲ್ಡ್ ಮಾಡ್ಕೊಂಡೇನೆ ತಗೊಳ್ಳಿ. ಯಾಕಂದ್ರೆ ನಾವು ವೇರ್ ಮಾಡಿದ್ಮೇಲೆ ಕೈ ಫೋಲ್ಡ್ ಮಾಡಿದಾಗ ಈಗ ಬಿಟ್ಟು ತಗೊಂಡಾಗ ಸ್ವಲ್ಪ ಲೂಸ್ ಬರುತ್ತೆ. ಫೋಲ್ಡ್ ಮಾಡಿ ಇಟ್ಕೊಂಡಾಗ ನಮಗೆ ವೇರ್ ಮಾಡಿದಾಗ ಕೂಡ ಕಂಫರ್ಟಬಲ್. ಅಂಡರ್ ಬರ್ಸ್ಟ್ ಕೂಡ ಇಲ್ಲೇ ತಗೊಂಡ್ರೆ ನೀವು ಕನ್ಫ್ಯೂಷನ್ ಇರಲ್ಲ. ಓಕೆ ನೋಡಿ, ಇವರಿಗೆ ಅಂಡರ್ ಬರ್ಸ್ಟ್ ಇಲ್ಲ 14.5 ಬರ್ತದೆ. ಎಲ್ಲ ಬರ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಳ್ಬೇಡಿ. ಸೊ ಇವ್ರ ಹೆಸರು ಅನುಗೌಡ ಅಂತ. ನನಗೆ ಒನ್ ಆಫ್ ಮೈ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಇಂದ ಪರಿಚಯ ಆಗ್ತಿದ್ರು. ಇವರು ಬೇಸಿಕಲಿ ಲಾ ಮಾಡ್ಕೊಂಡ್ರು. ಅವ್ರಿಗೆ ಇಂಟ್ರೆಸ್ಟ್ ಲೈನ್ ಬಂದು ಫ್ಯಾಷನ್. ಅದಲ್ಲದೆ ಸದ್ಯಕ್ಕೆ ಆನ್ಲೈನ್ ಅಲ್ಲಿ ಟೀಚ್ ಮಾಡ್ತಾರೆ. ಇವರಿಂದ ಕಲಿತಿರೋರು ತುಂಬಾ ಜನ ಇದ್ದಾರೆ. ಹಾಗೆ ಅವರು ಸಕ್ಸಸ್ಫುಲ್ ಆಗಿ ಅವರು ಕೂಡ ಬೊಟಿಕ್ ಎಲ್ಲ ಇಟ್ಕೊಂಡಿದ್ದಾರೆ. ಅದಲ್ಲದೆ ಇವರು ಒಂದು ಗುಡ್ ನ್ಯೂಸ್ ನೆನ್ನೆ ಹೇಳ್ತಾ ಇದ್ರು, ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಏನಾದ್ರು ಫರ್ದರ್ ಇಂಟ್ರೆಸ್ಟ್ ಇದ್ರೆ ಎಲ್ಲ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಇಟ್ಕೋಬಹುದು ನೀವು. ಆಯ್ತಾ? ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಈಗ ನಿಮ್ಗೆ 2 ದಿನ ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು, ನೀವು ಯಾವ ಥರ ಅವ್ರನ್ನ ಅವರಿಂದ ಇನ್ಫಾರ್ಮೇಷನ್ಸ್ ತೊಗೊಳ್ತೀರಾ, ಅವರು ಎಲ್ಲ ಡೀಟೇಲ್ಡ್ ಆಗಿ ಹೇಳ್ಕೊಡ್ತಾರೆ. ಶಿ ಇಸ್ ಡೌನ್ ಟು ಅರ್ತ್. ಅವ್ರ ದುಡ್ಡಿನ ಆಸೆಗಂತೂ ಖಂಡಿತ ಬಂದಿಲ್ಲ. ನಾವು ಕೊಡೋ ದುಡ್ಡು ಅವ್ರಿಗೆ ಏನೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು ಅವ್ರಿಗೆ ಹೇಳಿದ ತಕ್ಷಣ ಈ ಥರ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಸ್ವಲ್ಪ ವಿಮೆನ್ ವೇ ದೇ ವಾಂಟ್ ಟು ಬಿಕಮ್ ಇಂಡಿಪೆಂಡೆಂಟ್ ಅಂಥವ್ರಿಗೆ ಅವರು ಅಬಲನ ಸಬಲರಾಗಿ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಅಂಥದಕ್ಕೆಲ್ಲ ಅಂದರೆ ನಾನು ಮುಂದು ಅಂತಲೇ ಹೇಳಿದ್ರು. ನಾನು ತುಂಬ ಕೇಳ್ಪಟ್ಟೆ, ನನ್ನ ಎಕ್ಸ್ ಸ್ಟೂಡೆಂಟ್ ಇಲ್ಲ, ಅವ್ರು ಈ ಥರ ತುಂಬ ಹೆಲ್ಪ್ ಮಾಡ್ತಾರಂತೆ. ಯಾರಾದರೂ ಇದ್ದರೆ ಅವ್ರಿಗೆ ಒಂದು ಮಾರ್ಗ ಆಗೋಕ್ಕೆ ಅವ್ರು ಕಲಿಸ್ಕೊಡೋದಾಗಲಿ, ಎಂಬ್ರಾಯ್ಡ್ರಿ ತೋರಿಸ್ಕೊಡೋದಾಗಲಿ, ಸೊ ದಟ್ ನೀವು ಇಂಡಿಪೆಂಡೆಂಟಾಗಿ ನಿಮ್ಮ ಜೀವನ ನಡೆಸ್ಬೋದು, ಯಾರ ಮೇಲೂ ಡಿಪೆಂಡ್ ಆಗಂಗಿಲ್ಲ. ಆ ಥರ ಎಲ್ಲ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಕೇಳ್ಕೊಂಡಾಗ ಅವ್ರು ತುಂಬ ಬಿಸಿ ಇರ್ತಾರೆ ಗೊತ್ತಾ. ಅವರು ನೀವು ಫೋನ್ ಮಾಡಿ ನಾವು ಒಂದು ಸರ್ತು ನಾವು ಕಾಲೇಜ್ ಸಿಕ್ಕೇ ಇಲ್ಲ. ನಾನು 3-4 ಸರಿ ಫೋನ್ ಮಾಡಿ ಅಷ್ಟೊಂದು 2 ದಿನ ಒಪ್ಕೊಂಡು ಬಂದಿರೋದೇ ಹೆಚ್ಚು. ಹೆಣ್ಮಕ್ಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಜಾವ್ ಜೀವನ ಚೆನ್ನಾಗಿ ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಅಲ್ಲೇ ನಾನು ಸ್ಟಾರ್ಟ್ ಮಾಡಿದ್ದು. ತುಂಬಾ ಜನ ಎಂಬ್ರಾಯ್ಡ್ರಿ ಅಂದ್ರು, ನಾನು ಮಾಡ್ತಿರೋ ಎಂಬ್ರಾಯ್ಡ್ರಿ ಈ ತರ ಮಿಷನ್ ಅಲ್ಲಿ ಮಾಡ್ಬೋದು ಅಂತಾನೆ ಒಬ್ಬರಿಗೂ ಗೊತ್ತಿರಲಿಲ್ಲ ಕನ್ನಡದಲ್ಲಿ. ನಾನು ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಹೆಣ್ಮಕ್ಳು ಅವರೇ ಎಂಬ್ರಾಯ್ಡ್ರಿ ಮಾಡಿ ಅವ್ರು ರನ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಹಿಂದೆನೆ ಎಲ್ಲಾನು ರೆಡಿ ಮಾಡಿಟ್ಟು ಕಟಿಂಗ್ ಸ್ಟಿಚಿಂಗ್ ಮಾಡಕ್ಕೆ ರೆಡಿ ಮಾಡಿಟ್ಟು ಒಂದ್ ಸ್ವಲ್ಪ ನನಗೆ ಗೊತ್ತಿರೋಂಥದ್ದನ್ನ ನಿಮ್ಗೂ ಕೂಡ ಹೇಳ್ಕೊಡೋಣ ಅಂತ ಹೇಳಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡು ಬಂದಿದ್ದೀನಿ. ನೀವೆಲ್ಲರೂ ಕೂಡ ಕಲ್ತ್ಕೊಂಡು ನೀವು ಕೂಡ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಚೆನ್ನಾಗಿ ದುಡಿರಿ, ಚೆನ್ನಾಗಿ ನಿಮ್ಮ ಫ್ಯಾಮಿಲಿನ ನೋಡ್ಕೊಳ್ಳಿ ಅನ್ನೋ ಇಂಟೆನ್ಷನ್ ಅಲ್ಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ಲಘು ಉದ್ಯಮ ವತಿಯಿಂದ ಟೈಲರಿಂಗ್ ಹೇಳ್ಕೊಡೋಕ್ಕೆ ಕರೆಸಿದ್ರು 2 ಡೇಸು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದು ವಿಡಿಯೋಸ್ ಎಲ್ಲ ಹಾಗೇ ಇದೆ, ನಾನು ಅವ್ರಿಗೂ ಕಳ್ಸೋಕ್ಕಾಗಿಲ್ಲ, ಬ್ಯುಸಿಯಾಗಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಲೆಂತಿ ವಿಡಿಯೋ ವಾಟ್ಸಪ್ಪಲ್ಲಿ ಹಾಗೆ ಕಳ್ಸೋಕ್ಕಾಗಲ್ಲ, ಅದನ್ನೆಲ್ಲ ಸ್ವಲ್ಪ ಲಿಂಕ್ ಮಾಡಿ ಅವರಿಗೆ ಕಳಿಸ್ಬೇಕು. ಹಾಗೆಯೇ ನಮ್ಮದು ಕೂಡ ಆಫ್ಲೈನ್ ಕ್ಲಾಸಸ್ ಎಲ್ಲವೂ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಟೈಲರಿಂಗ್ ಆಗಿರ್ಬೋದು, ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಹ್ಯಾಂಡ್ ವರ್ಕ್ದು ಪ್ಲ್ಯಾನಿಂಗ್ ಇದೆ. ಅದನ್ನು ನೆಕ್ಸ್ಟ್ ಕನ್ಫರ್ಮ್ ಮಾಡ್ತೀನಿ. ಹಾಗೆಯೇ ಸ್ಯಾರಿ ಪ್ರೀ ಪ್ಲೀಟಿಂಗ್ ಇರ್ಬೋದು, ಹಾಗೆಯೇ ಪೇಂಟಿಂಗ್ ಇರ್ಬೋದು, ಎಲ್ಲವೂ ಕೂಡ ನಮ್ಮದು ಆಫ್ಲೈನ್ ಕ್ಲಾಸಸ್ಸು ಎಲ್ಲವೂ ಸ್ಟಾರ್ಟ್ ಆಗ್ತಿವೆ. ನಿಮಗೆ ಇಂಟ್ರೆಸ್ಟ್ ಇದ್ದವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲೇಸು ಬನ್ನೇರುಘಟ್ಟ ಸುತ್ತಮುತ್ತ ಯಾರ್ಯಾರಿದ್ದೀರಾ ಅವರೆಲ್ಲ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ವೀಕೆಂಡ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ರೆಗ್ಯುಲರಾಗಿ ಬರೋಕ್ಕಾಗಿಲ್ಲ ಅಂದರೆ ವೀಕೆಂಡ್ ಕ್ಲಾಸಸ್ ಕೂಡ ತಗೋಬೋದು. ಕಾಂಟ್ಯಾಕ್ಟ್ ಮಾಡಿ. ಏನಿವತ್ತು ಮಿಷಿನ್ ಬಿಟ್ಟು ಅಳ್ಳಾಡ್ತಾ ಇಲ್ಲ, ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿದೀಯ ಅಲ್ಲೇ. ಏನು ಸಮಾಚಾರ? ಅದು ತುಂಬಾ ಗ್ರ್ಯಾಂಡ್ ಆಗಿರೋ ಡಿಸೈನ್ ಆಗ್ತಿರಂಗಿದ್ಯಾ? ಅದಕ್ಕೆ ಆ ಕಡೆ ಈ ಕಡೆ ಅಳ್ಳಾಡ್ತಾ ಇಲ್ಲ ತಾವು. ಹೊಸ ಡಿಸೈನ್ ಆಗ್ತಾ ಇದೀನಿ. ಇದು ಫಸ್ಟ್ ಟೈಮ್ ಬೇರೆ ಆಗ್ತಾ ಇರೋದು ಡಿಸೈನ್. ಅದು ಚೆನ್ನಾಗಿ ಬರ್ಬೇಕಲ್ವಾ, ಸೊ ಹಂಗಾಗಿ ಇವತ್ತು ಮಿಷಿನ್ ಬಿಟ್ಟು ಆಚೆ ಈಚೆ ಹೋಗಿಲ್ಲ. ಕೆಲವೊಂದು ಸ್ಟಿಚಸ್ ನ ಇದು ಸ್ಕಿಪ್ ಮಾಡ್ಬೇಕಿತ್ತು. ನೋಡಿ ಯಾವ ತರ ಇದೆ ಅಂತ ಹೇಳಿ ಡಿಸೈನ್. ಇದು ಹೊಸ ಡಿಸೈನ್, ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಒಂದು ರಿಸೆಪ್ಷನ್ ಬ್ಲೌಸ್, ಮದ್ವೆ ಹುಡುಗಿದು.
ಇದಕ್ಕೆ ಸ್ವಲ್ಪ ಹ್ಯಾಂಡ್ ವರ್ಕ್ ಟಚ್ ಕೂಡ ಕೊಡ್ತೀನಿ. ಫೈನಲ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ. ಇದು ಕೊಡ್ಬೇಕಿತ್ತು ಆಕ್ಚುಲಿ, ಒಂದ್ ಸ್ವಲ್ಪ ಟೈಮ್ ತಗೊಂಡಿದ್ದೀನಿ. ಮಂಗಳವಾರ ಕೊಡ್ತೀನಿ ಅಂತ ಹೇಳಿದೀನಿ. ಪಲ್ಲಕ್ಕಿ ಡಿಸೈನ್ ಬೇಕು ಅಂತ ಹೇಳಿದ್ರು, ಬಟ್ ಹ್ಯಾಂಡ್ ವರ್ಕ್ ಅಲ್ಲಿ ಅಂತೂ ತುಂಬಾ ಕಾಸ್ಟ್ಲಿ ಇದು. ಒಂದು ಮಿನಿಮಮ್ ಅಂದ್ರೂ ಒಂದು 10,000 ಮೇಲೆ ಇರುತ್ತೆ. ಸೊ ಹಂಗಾಗಿ ಮಿಷಿನ್ ವರ್ಕ್ ಅಲ್ಲೇನೆ ಮಾಡಿ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ, ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳಿದ್ರೆ. ಸೊ ಹಂಗಾಗಿ ಸ್ವಲ್ಪ ಕೇರ್ ತಗೊಂಡ್ ಮಾಡ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ಕೇರ್ ತಗೊಂಡು ಅವಾಗ ಮಿಷಿನ್ ಹತ್ರನೇ ನಿಂತ್ಕೊಂಡು ನೋಡಿ ಮಾಡ್ತಾ ಇದೀನಿ. ಹೆಂಗ್ ಬರುತ್ತೋ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಹಾಕ್ತಾ ಇರೋದ್ರಿಂದ ಈ ಡಿಸೈನು ಒಂದ್ಸರಿ ಹಾಕಿದಿದ್ರೆ ಗೊತ್ತಾಗ್ತಿತ್ತು ಯಾವ ತರ ಬರುತ್ತೆ ಅಂತ ಹೇಳಿ. ಫಸ್ಟ್ ಟೈಮ್ ಹಾಕ್ತಾ ಇರೋದ್ರಿಂದ ಫೈನಲಿ ಕಂಪ್ಲೀಟ್ ಆಗಿದೆ. ಪರವಾಗಿಲ್ಲ, ನನಗ್ ಚೆನ್ನಾಗಿ ಅನ್ನಿಸ್ತಾ ಇದೆ. ಕಸ್ಟಮರಿಗೆ ಯಾವ ತರ ಅನ್ಸುತ್ತೆ ಗೊತ್ತಿಲ್ಲ, ನೋಡೋಣ. ಇದಕ್ಕೆ ಸ್ವಲ್ಪ ಇನ್ನ ಹ್ಯಾಂಡ್ ವರ್ಕ್ ಬೀಡ್ಸ್ ಎಲ್ಲ ಹಾಕ್ಸೋಣ ಅಂತ ಇದೀನಿ. ಇದನ್ನ ಬೇಗ ಇವತ್ತು ಕಂಪ್ಲೀಟ್ ಮಾಡಿ ಹ್ಯಾಂಡ್ ವರ್ಕ್ ಕೊಡ್ಬೇಕು. ಫೈನಲ್ ಔಟ್ಪುಟ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ. ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯ್ತು, ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೇನೆ ನಿಮ್ಗೆ ಇಷ್ಟ ಇನ್ನ ಯಾವ ತರ ಮಾಡ್ಬೇಕಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ, ಈ ಬ್ಲೌಸ್ನ ಮಾರ್ಕಿಂಗು, ಮಿಷಿನ್ ಎಂಬ್ರಾಯ್ಡ್ರಿಗೆ ಮಾರ್ಕಿಂಗ್ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂದರೆ ಇದು ಹ್ಯಾಂಡ್ ವರ್ಕ್ ಹೇಳಿದರು ನನಗೆ, ಮಿಷಿನ್ ವರ್ಕ್ ಮಾಡಿಕೊಡಿ ಅಂತ ಹೇಳಿ. ಸೊ ಆ ಪಿಕ್ ಕಳಿಸಿದ್ರು, ಅದ್ರ ಪ್ರಕಾರ ನಾನು ಮಾರ್ಕಿಂಗ್ ಮಾಡ್ತಿದ್ದೀನಿ. ಬ್ಲೌಸ್ ಲೆಂತ್ ಎಷ್ಟು ಬೇಕು ಅದು ನೋಡ್ಕೊಳ್ಳಿ. ಬ್ಲೌಸ್ ಲೆಂತ್ ಇಡಿ, ಓಕೆನಾ. ಬ್ಲೌಸ್ ಲೆಂತ್ ಇಡಿ, ಕೆಳಗಡೆ ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ನಿಮಗೆ ಶೋಲ್ಡರ್ ಎಷ್ಟಿದೆ, ನಿಮ್ಮದು ಶೋಲ್ಡರ್ ಫುಲ್ ಶೋಲ್ಡರು ಅವ್ರದ್ದು 15 ಇತ್ತು, 7.5 ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ನೆಕ್ ಶೋಲ್ಡರ್ ಅಂದರೆ ರೆಡಿ ಶೋಲ್ಡರ್ 3 ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು 4.5ನ ನೆಕ್ ವಿಡ್ತ್ ಇಟ್ಟಿದ್ದೀನಿ, ಓಕೆನಾ. ಈ ಥರ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಏನು ಶೇಪ್ ಬರುತ್ತೆ ಆ ಶೇಪಿಗೂ ಕೂಡ ಈ ಥರ ಮಾರ್ಕ್ ಮಾಡಿಕೊಂಡು, ಏನು ಈ ಥರ ಟ್ರೇಸಿಂಗ್ ವೀಲ್ ಇರುತ್ತಲ್ವಾ, ವೀಲ್ ಮಾರ್ಕರು, ಸೊ ಅದನ್ನು ತಗೊಂಡು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡೋದಕ್ಕಿಂತ ಮುಂಚೆ ಕೆಳಗಡೆ ಒಂದು ನಾನು ಇದು ಇಟ್ಕೊಂಡಿದ್ದೀನಿ, ಲೈನಿಂಗ್ ಒಳಗಡೆ ಎಲ್ಲ ಬರುತ್ತಲ್ವ ರಟ್ಟು, ಅದನ್ನು ಇಟ್ಕೊಂಡಿದ್ದೀನಿ. ಕೆಳಗಡೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ತಾಯಿದ್ದೀನಿ. ಈ ಥರ ಪ್ರೆಸ್ ಮಾಡಿ ಅದನ್ನು ಓಪನ್ ಮಾಡಿದರೆ ಬ್ಯಾಕ್ ಸೈಡಲ್ಲಿ ಕೂಡ ನಾವು ಏನು ಇವಾಗ ಪ್ರೆಸ್ ಮಾಡಿದ್ವಿ ಅದೇ ಮಾರ್ಕ್ ಬಂದಿರುತ್ತೆ. ಅದೇ ಮಾರ್ಕ್ ಮೇಲೆ ನಾವು ಮಾರ್ಕಿಂಗ್ ಚಾಕಿಂದ ಒಂದು ಮಾರ್ಕರಲ್ಲಿ ಈ ಥರ ಮಾರ್ಕ್ ಮಾಡಿ ಕೊಡ್ತೀವಿ. ನಮಗೆ ಯಾವ ಪ್ಲೇಸಲ್ಲಿ ಬೇಕು ಅದು ಬುಟ್ಟ, ಅದನ್ನೊಂದು ಮಾರ್ಕ್ ಮಾಡಿದರೆ ಅವರು ಅಲ್ಲಿ ವರ್ಕ್ ಮಾಡ್ತಾರೆ. ಈ ಥರ ಮಷಿನ್ ಎಂಬ್ರಾಯ್ಡ್ರಿಗೆ ನಾನು ಮಾರ್ಕಿಂಗ್ ಮಾಡೋದು. ನಿಮಗೆ ಬೋಟ್ ನೆಕ್ಕಿಗೆಲ್ಲ ಕಂಪಲ್ಸರಿ ಶೋಲ್ಡರ್ ಎಷ್ಟಿಡಬೇಕು ಅಂತ ನೋಡ್ಕೋಬೇಕಾಗುತ್ತೆ. ಯಾಕಂದರೆ ಶೋಲ್ಡರ್ ಮೆಜರ್ಮೆಂಟ್ ತೊಗೊಳ್ಳಿ, ನನಗೆ ಇಲ್ಲಿಗೆ ಬೇಕದು ಬುಟ್ಟ ಬಂದು. ಸೊ ಹಾಗಾಗಿ ಅದನ್ನು ಅಲ್ಲಿಗೆ ಮಾರ್ಕ್ ಮಾಡಿಕೊಟ್ರೆ ಅವರು ಕರೆಕ್ಟಾಗಿ ಅಲ್ಲಿಗೆ ಆ ಬುಟ್ಟನ ಮಾರ್ಕ್ ಮಾಡ್ತಾರೆ, ಓಕೆನಾ. ಇದು ಆ್ಯಕ್ಚುಲಿ ಒಂದು ಹ್ಯಾಂಡ್ ವರ್ಕು, ಅದು ಕೂಡ ಚೆನ್ನಾಗಿತ್ತು. ಅದೇ ಥರ ಮಾಡಿಕೊಡಿ ಅಂದಿದ್ದಕ್ಕೆ ನಮ್ಮ ವರ್ಕರು ತುಂಬ ಚೆನ್ನಾಗಿ ಮಾಡಿದರು. ಹ್ಯಾಂಡ್ ವರ್ಕ್ ಥರನೇ ಇತ್ತು ಲುಕ್ಕು. ನಾನು ಇಲ್ಲಿಗೆ ಫ್ರಂಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ಫ್ರಂಟು ಕೂಡ ಅಷ್ಟೇ. ಈಗ ಬ್ಯಾಕಿಗೆ ಎಷ್ಟು ನಾನು ಶೋಲ್ಡರ್ ಮೆಜರ್ಮೆಂಟ್ ಅಂದರೆ ಫುಲ್ ಶೋಲ್ಡರಲ್ಲಿ ಅರ್ಧ ಇಟ್ಕೊಂಡಿದ್ದೆ, ಅದೇ ಥರನೇ ಇಲ್ಲೂ ಫ್ರಂಟು ಕೂಡ ಇಟ್ಕೋತಾ ಇದ್ದೀನಿ. ನೋಡಿ, ಫ್ರಂಟು ನೆಕ್ ಡೀಪ್ ಎಷ್ಟು ಬೇಕು ನಿಮಗೆ, 6.5 ಬೇಕಾ 7 ಬೇಕಾ, ಅದನ್ನು ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ರೆ ಬಾಡಿ ಮೆಜರ್ಮೆಂಟು, ಇಲ್ಲ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡಿದ್ರೆ ಬ್ಲೌಸ್ ಮೆಜರ್ಮೆಂಟಲ್ಲಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಕೊಟ್ಟರೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಆ್ಯಕ್ಚುಲಿ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳಿ. ಒಂದು ಸ್ಟಿಚ್ಚಿಂಗ್ ಮಾರ್ಜಿನು ಎಲ್ಲನೂ ಮೇಲ್ಗಡೆಗೆ ಬಿಡ್ಕೋಬೇಕು, ಒಂದು 1/2 ಇಂಚು. ಈ ಥರ ಶೇಪ್ ಬೇಕು ಅಂದಿದ್ರು, ಸೊ ಹಾಗಾಗಿ ನಾನು ಅದೇ ಥರ ಶೇಪು ಮಾಡಿದ್ದೀನಿ. ಇದು ಈ ಥರ ನೀವು ಎಂಬ್ರಾಯ್ಡ್ರಿಗೆ ಮಾರ್ಕಿಂಗ್ ಮಾಡೋದು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.